ಫಿಲ್ಟ್ರ್ ನೀರನ್ನು ಇದ್ರ ಮುಂದೆ ಏನೋ ಇಲ್ಲವೇ ಇಲ್ಲ ಬಿಡಿ. ತುಂಬ ಸ್ವಚ್ಛವಾಗಿದೆ. ನಾವು ಫಿಲ್ಟ್ರ್ ನೀರು ಉಪಯೋಗಿಸುತ್ತಾನೇ ಇಲ್ಲ. ನಾವು ಇದನ್ನು ಯಾವಾಗಲೂ ನಾವು ಫಿಲ್ಟ್ರ್ ನೀರು ಕುಡಿದ್ರೆ ನಮಗೆ ಇನ್ನೂ ಆರೋಗ್ಯದ ಸಮಸ್ಯೆ ಬರುತ್ತೆ. ಈ ನೀರು ಅಂದರೆ ಬೆಟ್ಟದಿಂದ ಹರಿದು ಬರೋ ಭೂಮಿಯಿಂದ ಹಳ್ಳದ ನೀರೆಲ್ಲ ಜೋಪಾಗಿ ತುಂಬ ಎಲ್ಲ ಔಷಧಿ ಗುಣ ಸಮೇತ ಇರೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಕುಡಿಯೋದಕ್ಕೆ ತುಂಬ ರುಚಿಯಾಗಿದೆ. ಫಿಲ್ಟ್ರ್ ನೀರು ಇದ್ರ ಮುಂದೆ ಏನು ಅಲ್ಲವೇ ಇಲ್ಲ ಬಿಡಿ. ನಾವು ಫಿಲ್ಟ್ರ್ ನೀರು ಅಂದರೆ ಅದರಲ್ಲಿ ಕೆಮಿಕಲ್ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ತಾರೆ. ಇಲ್ಲಿ ನಮ್ಮ ಬಾವಿಗೆ ಬರ್ತಾ ಇರೋದೊಂದು ಬೆಟ್ಟದಿಂದ ಬರೋ ಭೂಮಿಯಲ್ಲಿ ಪದರವಾದ ಸುಮಾರು ಥರದ ಮಣ್ಣಿನ ಗುಣ ಹೊಂದಿರೋ ಅಂಥ ಕೆಂಪು, ಕಪ್ಪು, ಕಲ್ಲು ಇದರೆಲ್ಲ ಫಿಲ್ಟ್ರಾಗಿ ಬರೋದ್ರಿಂದ ತುಂಬ ಶ್ರೇಷ್ಠವಾದ ನೀರಿದು. ಗಿಡಗಳ ಬೇರುಗಳಿಂದ ಬರೋದ್ರಿಂದ, ಔಷಧಿ ಗುಣದಿಂದ, ಸಂಜೀವಿನಿ ಅಂತಹ ಗಿಡಗಳಿಂದಲೂ ಸಹ ಬರೋದ್ರಿಂದ ತುಂಬ ಶ್ರೇಷ್ಠವಾದ ನೀರು, ಸಮೃದ್ಧವಾದ ನೀರು ಅಂತ ನಮ್ಗೆ ಅನಿಸ್ತದೆ. ಕುಡಿಯೋ ನೀರಿಗೂ ದುಡ್ಡು ಕೊಟ್ಟು ಕುಡಿಯೋ ಅಂಥದ್ದು ನಮಗೀಗ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಪ್ರಪಂಚ ಮುಕ್ಕಾಲು ಭಾಗ ನೀರಿನಿಂದ ಕೂಡಿದ್ರು ಕೂಡ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನೇಚರ್ ಕೊಟ್ಟಿರೋಂಥ ನೀರನ್ನು ನಾವು ಯಾವ ರೀತಿ ಬಳಸ್ಕೊತಾ ಇದ್ದೀವಿ ಅನ್ನೋದೇ ಎಲ್ರಿಗೂ ಗೊತ್ತಿಲ್ಲ. ನೀವೇನು ನೋಡ್ತಾ ಇದ್ರಿ, ಇದು ತೆರೆದ ಬಾವಿ. ಈ ಕಾನ್ಸೆಪ್ಟ್ 90s ಜೀವಂತವಾಗಿದ್ವು ಎಲ್ಲ ಹಳ್ಳಿನಲ್ಲೂ. ಆದರೆ ಈಗ ಇವನ್ನೆಲ್ಲ ಮುಚ್ಚಿಬಿಟ್ಟು ಈಗೆಲ್ಲ ವಾಟರ್ ಫಿಲ್ಟರ್ ಬಂದಿದೆ. ಬೇಸಿಕ್ ಆಗಿ ನಮಗೆ ನೀರಿನ ಹಕ್ಕು ಇದ್ರೂ ಕೂಡ ಫಿಲ್ಟರ್ ನೀರು ಕುಡಿದ್ಬಿಟ್ಟು ನಾವೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ನಿಮ್ಗೊಂದು ನೆನಪಿರಲಿ, ಈ ಕೈಕಾಲು ನೋವು, ಜಾಯಿಂಟ್ ಪೇನು ಇವೆಲ್ಲ ಯಾಕೆ ಬರ್ತವೆ ಅಂತಂದರೆ ಕುಡಿಯೋ ನೀರಿಂದನೇ. ಒಂದು ನೀರಲ್ಲಿ ಮಿನರಲ್ ಇರಬೇಕು, ಖನಿಜಾಂಶ, ಲವಣಾಂಶ ಇರಲೇಬೇಕು. ಇದರಲ್ಲಂತೂ ಸಾಕಷ್ಟು ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ಈ ಬಾವಿ ಯಾರಿಗೆಲ್ಲ ಇಷ್ಟ ಆಗಿದೆ, ಬಾವಿ ನೀರು ಯಾರೆಲ್ಲ ಕುಡಿದಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಇದು ಶ್ರೇಷ್ಠನಾ ಅಥವಾ ನಾವು ಈಗ ಕುಡಿತಾ ಇರೋಂಥ ಮಿನರಲ್ ವಾಟರ್ ಶ್ರೇಷ್ಠನಾ ಅಂತೇಳಿ ನೀವು ಹೇಳಬೇಕು.